transforming rural India. Atmanirbhar Kisan, brought to you by Mastercard. ಭಾರತದ ಆರ್ಥಿಕತೆಯಲ್ಲಿ ರೈತರೇ ಎಲ್ಲವನ್ನೂ ಚಿಲ್ಲರೆ ರೂಪದಲ್ಲಿ ಖರೀದಿಸುತ್ತಾರೆ. ಅಲ್ಲದೆ ಸಗಟು ವ್ಯಾಪಾರ ಮಾಡುವ ಪದ್ಧತಿ ಇದೆ. ಎಲ್ಲ ರೀತಿಯ ಸರಕುಗಳನ್ನು ಕೈಯಿಂದ ಹಣ ನೀಡಿಯೇ ಖರೀದಿ ಮಾಡ್ತಾರೆ. ಆದರೆ ಕೃಷಿ ಭೂಮಿಯಲ್ಲಿ ಶ್ರಮ ವಹಿಸುವ ಪ್ರತಿಯೊಬ್ಬ ರೈತನ ಪಾತ್ರ ದೇಶದ ಆರ್ಥಿಕತೆಯಲ್ಲಿ ಬಹುಮುಖ್ಯ. ಒಬ್ಬ ರೈತ ಬೇಸಾಯದ ಜೊತೆಯೇ ಖರೀದಿ ಮತ್ತು ಮಾರಾಟದ ಪದ್ಧತಿಗಳನ್ನು ತಿಳಿಯೋದು ತುಂಬಾನೇ ಮುಖ್ಯ. ಇಂತಹ ರೈತರ ಆರ್ಥಿಕತೆ ಗುಣಮಟ್ಟವನ್ನು ಮತ್ತಷ್ಟು ಹೆಚ್ಚಿಸಲು ಹಾಗೆ ಅವರ ಬದುಕನ್ನು ಮತ್ತಷ್ಟು ಸುಧಾರಿಸುವ ದೃಷ್ಟಿಯಿಂದ ಲೀಫ್ ಸಂಸ್ಥೆ ಮಾಸ್ಟರ್ ಕಾರ್ಡ್ ಸಹಭಾಗಿತ್ವದಲ್ಲಿ ಹೊಸ ಯೋಜನೆಯೊಂದನ್ನು ರೂಪಿಸಿದೆ. ಲೀಫ್ ಫಾರ್ಮರ್ ನೆಟ್ವರ್ಕ್ LFN ಆಂಧ್ರಪ್ರದೇಶ, ಕರ್ನಾಟಕ ಮತ್ತು ತಮಿಳುನಾಡಿನ ರೈತರು ಡಿಜಿಟಲೀಕರಣ ಹೊಂದೋದಕ್ಕೆ ಸಹಕಾರಿಯಾಗ್ತಾ ಇದೆ. ಇದರಿಂದ ಮಾರುಕಟ್ಟೆಗಳಲ್ಲಿ ನೇರ ಪ್ರವೇಶದ ಜೊತೆಗೆ ಕೃಷಿ ಜ್ಞಾನ ಹಾಗೂ ಉತ್ತಮ ಬೆಳೆಗಳು ಬೆಳೆಯುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ರೈತರಿಗೆ ನೀಡಲಾಗುತ್ತೆ. ಬಹುಮುಖ್ಯವಾಗಿ ರೈತರು ಮೌಲ್ಯವರ್ಧಿತ ಹಾಗೂ ಪಾರದರ್ಶಕ ಬದುಕು ಕಂಡುಕೊಳ್ಳುವಂತೆ ಮಾಡುವುದೇ ಇದರ ಉದ್ದೇಶ. ನಮಸ್ಕಾರ ಎಲ್ರಿಗೂ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಮಾಸ್ಟರ್ ಕಾರ್ಡ್ ಪ್ರೆಸೆನ್ಸ್ ಟ್ರಾನ್ಸ್ಫಾರ್ಮಿಂಗ್ ರೂರಲ್ ಇಂಡಿಯಾ ಆತ್ಮನಿರ್ಭರ್ ಕಿಸಾನ್. ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೇನೆ. ರೈತರನ್ನ ಸ್ವಾವಲಂಬಿಗಳನ್ನಾಗಿ ಆರ್ಥಿಕವಾಗಿ ಮುನ್ನಡೆಸುವಂತಹ ಬಗೆ ಹೇಗೆ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ನಾವಿವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ರೈತರೇ ದೇಶದ ಬೆನ್ನೆಲುಬು ಅಂತ ಹೇಳಿದಂತಹ ಸಂದರ್ಭದಲ್ಲಿ ರೈತರು ಯಾವ ರೀತಿಯಾಗಿ ತಮ್ಮ ಜೀವನವನ್ನ ಈ ದೇಶಕ್ಕಾಗಿ, ತಮ್ಮ ಕೆಲಸಕ್ಕಾಗಿ, ಕೃಷಿಗಾಗಿ ಮುಡಿಪಾಗಿಟ್ಟಿದ್ದಾರೆ ನಮಗೆಲ್ಲ ಗೊತ್ತಿದೆ. ಇಂತಹ ಸಂದರ್ಭದಲ್ಲಿ ರೈತರ ಹಿತ ಕಾಯುವಂತಹ ಅನೇಕ ಯೋಜನೆಗಳು ಆಗಬೇಕು. ಒಂದ್ ಕಡೆ ಗ್ರಾಮೀಣ ಭಾರತ ಇಕಾನಮಿ ಅನ್ನುವಂತಹ ವಿಚಾರ ಬಂದಾಗ ಯಾವ ರೀತಿಯಾಗಿ ಅವರು ತಮ್ಮನ್ನ ತಾವು ಕ್ಯಾಶ್ಲೆಸ್ ಆಗಿ ಮಾಡಿಕೊಳ್ಳುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಲೀಫ್ ಫಾರ್ಮರ್ ನೆಟ್ವರ್ಕ್ ಜೊತೆಗೆ ಮಾಸ್ಟರ್ ಕಾರ್ಡ್ ಕೈ ಜೋಡಿಸಿ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಲೀಫ್ ಫಾರ್ಮರ್ ನೆಟ್ವರ್ಕ್ ಏನ್ ಮಾಡ್ತಾ ಇದೆ ಅಂದ್ರೆ ಆಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಳ್ಳುವಂತಹ ಬಗೆ ಹೇಗೆ ಅನ್ನೋದನ್ನ ತಿಳಿಸುವಂತಹ ಪ್ರಯತ್ನ. ಅದೇ ರೀತಿಯಾಗಿ ಮಾಸ್ಟರ್ ಕಾರ್ಡ್ ಇವತ್ತು ಜನರಿಗೆ ಹಣಕಾಸಿನ ವ್ಯವಸ್ಥೆಯನ್ನ ಅವರ ಅವಶ್ಯಕತೆಗೆ ಅನುಗುಣವಾಗಿ ನೀಡುವಂತಹ ಪ್ರಯತ್ನಗಳನ್ನ ಮಾಡುವಂತಹ ಕೆಲಸ ಮಾಡ್ತಿದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ಮಂಡ್ಯ ಜಿಲ್ಲಾ ಪಂಚಾಯತ್ನ ಸಿಇಒ ಆಗಿರುವಂತಹ ದಿವ್ಯಾ ಪ್ರಭು ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೆಯೇ ನನ್ನ ಜೊತೆ ಇವತ್ತು ಮಂಡ್ಯದ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ನ ಕೆ ಮಾಲತಿ ಅವರಿದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನನ್ನ ಜೊತೆ ಇವತ್ತು ಮಾಸ್ಟರ್ ಕಾರ್ಡ್ನ ರೀಜನಲ್ ಡೈರೆಕ್ಟರ್ ಆಗಿರುವಂತಹ ಹಿಮಾಂಶು ಬನ್ಸಾಲ್ ಅವರಿದ್ದಾರೆ. ವೆಲ್ಕಮ್ ಟು ದ ಶೋ. ಹಾಗೆಯೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ರೈತರು ಆಗಮಿಸಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಮೊದಲನೇದಾಗಿ ದಿವ್ಯಾ ಪ್ರಭು ಅವರೇ, ರೈತರು ಅಂತ ಬಂದಾಗ ನಾವು ಪ್ರತಿ ಬಾರಿ ಕೂಡ ಯಾವ ರೀತಿಯ ಚಾಲೆಂಜಸ್ ಅನ್ನ ಎದುರಿಸ್ತಾ ಇದ್ದಾರೆ, ಯಾವ ರೀತಿಯಾಗಿ ಸರ್ಕಾರ ಸಹಾಯ ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ತಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ದೇಶದಲ್ಲಿ ಸುಮಾರು 60% ಜನಸಂಖ್ಯೆಯ ಜನ ಕೃಷಿಯನ್ನೇ ನಂಬಿಕೊಂಡಿದ್ದಾರೆ. 85% ಪಾಪ್ಯುಲೇಷನ್ ನಮಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಇದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ತಗೊಂಡಿದ್ರೆ ವಿಸ್ತೀರ್ಣದಲ್ಲಿ ಸುಮಾರು 50% ಬಿತ್ತನೆ ಪ್ರದೇಶಗಳಾಗಿ ಇದ್ದಾವೆ. ಇದು ಯಾವುದನ್ನು ನಮಗೆ ತೋರಿಸ್ತಾ ಇದೆ ಅಂದರೆ ಏನೇನು ಆಹಾರಗಳು ನಮಗೆ ಸಿಗ್ತದೆ ಇದರ ಮೇಲೇ ನಾವು ಎಲ್ಲರೂ ಕೂಡ ಡಿಪೆಂಡ್ ಆಗಿದ್ದೀವಿ. ಒಬ್ಬ ಮನುಷ್ಯ ಈ ಒಂದು ಭೂಮಿನಲ್ಲಿ ಒಂದು ವಿಶ್ವದಲ್ಲಿ ಹುಟ್ಟಿದ ಮೇಲೆ ಅವನು ಹುಟ್ಟಿದ ತರುವಾಯಿಂದ ಅವನು ಸಾಯುವವರೆಗೆ ಒಬ್ಬರು ಬೇಕೇ ಬೇಕು ಅಂದರೆ ಅವರು ರೈತರೊಬ್ಬರೇ. ರೈತರು ಇಲ್ಲದೆ ನಾವು ಯಾರು ಕೂಡ ಈ ವಿಶ್ವದಲ್ಲಿ ಜೀವನ ಮಾಡೋಕ್ಕೆ ಆಗೋದಿಲ್ಲ. ಕೆಲವೊಂದು ಜನ ಇದ್ರೂ ಇಲ್ಲದಿದ್ರೂ ನಾವು ಜೀವನ ಮಾಡ್ಬೋದು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ರೈತರ ಮೇಲೆ ಇಷ್ಟೊಂದು ಡಿಪೆಂಡೆಂಟ್ ಇದ್ದಾಗ ಅಂಥ ಒಂದು ರೈತರನ್ನು ನಾವು ಆತ್ಮನಿರ್ಭರ್ ಕಿಸಾನ್ ಆಗಿ ನಾವು ಮಾಡುವಂಥದ್ದು ಎಷ್ಟು ಒಂದು ಈ ಒಂದು ಸಮಯದಲ್ಲಿ ಅವಶ್ಯಕತೆ ಇದೆ ಎಂಬುದನ್ನು ನಾವು ಒಬ್ಬೊಬ್ಬರು ಕೂಡ ಚಿಂತನೆ ಮಾಡಬೇಕಾಗ್ತದೆ. ಹಿಮಾಂಶು ಬನ್ಸಾಲ್ವರೇ, ಸಾಮಾನ್ಯವಾಗಿ ಲೋನ್ ಅಂತ ಬಂದಾಗ, ಕ್ರೆಡಿಟ್ ಆಕ್ಸೆಸ್ ಅಂತ ಬಂದಾಗ ಸಾಕಷ್ಟು ರೈತರಿಗೆ ಚಾಲೆಂಜಸ್ ಇದೆ. ಏನೇನು ಚಾಲೆಂಜಸ್ ಇದೆ ಅಂತ ತಾವು ಹೇಳ್ತೀರಿ? India has about 146 million farmers, out of which 86% are smallholder farmers, which means that they cultivate on land which is less than 5 acres in size by more than 40%, be it in terms of access to quality inputs across their farming life cycle, which impacts their productivity by more than 40%, access to advisory services, access to marketplaces and being able to sell their produce at the right price. But most importantly, they suffer the challenge of being able to access credit
in a cost-effective and in a timely fashion. While there has been a lot of effort put in by the government in providing Kisan credit cards, even the banks are providing a lot of financing facilities in terms of equipment financing. They have access to microfinance as well. However, that access is limited to some farmers, and some of the smallholder farmers do not have access to these credit facilities, which is predominantly due to the fact that a lot of them don't own their lands, or the land is already collateralized. They don't have any other collateral. They don't have proper data through which the banks can underwrite credit for them, and which is the reason for that is that the rural economy still runs predominantly on cash. Okay. They have to take credit at high rates of interest, and at the same time, they end up pre-selling their produce at lower than market prices. Yes, Malati avare. ಕೃಷಿ ವಿಪತ್ತು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಅನೇಕ ಸಮಸ್ಯೆಗಳಾದ ಸಂದರ್ಭದಲ್ಲಿ ಸರ್ಕಾರ ಸ್ಥಳೀಯವಾಗಿ ಯಾವ ರೀತಿಯಾದಂತಹ ಯೋಜನೆಗಳನ್ನು ಹಾಕಿಕೊಳ್ಳುತ್ತೆ? ನಮ್ಮ ಜಿಲ್ಲೆಯಲ್ಲಿ 80% ರೈತರು ಸಣ್ಣ ಅತಿ ಸಣ್ಣ ರೈತರ ಇದ್ದಾರೆ. ಅದರಲ್ಲೂ ಕೂಡ ನಮ್ಮ ರೈತ ಬಾಂಧವರಿಗೆ ಈಗ ಮಧ್ಯವರ್ತಿಗಳ ಹಾವಳಿ ಎಲ್ಲ ಕಡೆ ಇದ್ದಿದ್ದೆ. ರೈತರಿಂದ ನಾವು ಒಂದು ಸಲ ಐಡಿನ ಕ್ರಿಯೇಟ್ ಮಾಡಿದ್ರೆ ಅವರಿಂದ ಅರ್ಜಿ ತೊಗೊಂಡು ಮತ್ತು ಅವ್ರದ್ದು RTC ಡೀಟೇಲ್ಸು ಮತ್ತು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪುಸ್ತಕ ತೊಗೊಂಡು ನಮ್ಮ ಇಲಾಖೆಯಲ್ಲಿ ಆಲ್ರೆಡಿ ರೈತ ಸಂಪರ್ಕ ಕೇಂದ್ರದಲ್ಲಿ ಫ್ರೂಟ್ಸ್ ID ಅಂತ ಫಾರ್ಮರ್ ID ಅಂತ ಕ್ರಿಯೇಟ್ ಮಾಡಿದ್ದೀವಿ. ಸುಮಾರು ನಮ್ಮ ಜಿಲ್ಲೆಯಲ್ಲಿ ಇದುವರೆಗೆ 2,75,000 ಜನದ್ದು ಫಾರ್ಮರ್ ID ಕ್ರಿಯೇಟ್ ಆಗಿದೆ. ಪ್ರತಿ ಸಲ ಬಂದಾಗೆಲ್ಲ ಅವರೆಲ್ಲ ಡಾಕ್ಯುಮೆಂಟ್ಸು ಥರ ಅಗತ್ಯ ಇಲ್ಲ. ಮೆಕನೈಸೇಷನ್ ಇರ್ಬೋದು, ಮೈಕ್ರೋ ಇರಿಗೇಷನ್ ಇರ್ಬೋದು, ಅಥವಾ ಇತರೆ ಇನ್ಪುಟ್ಸು ಏನೇ ಬೆನಿಫಿಟ್ ಬೇಕಂದ್ರೂ ಅದು ID ಕೊಟ್ಟರೆ ಸಾಕು, ನಮ್ಮಲ್ಲಿ ಡೈರೆಕ್ಟಾಗಿ ಅವ್ರಿಗೆ ಏನು ಬೆನಿಫಿಟ್ಸ್ ಬೇಕು ಅದನ್ನು ಕೊಡ್ತಾ ಇದ್ದೀವಿ. ಈಗ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ ಮಳೆ ಆದಂಥ ಸಂದರ್ಭದಲ್ಲಿ 2,800 ಹೆಕ್ಟ್ರು ಬೆಳೆ ನಾಶ ಆಗಿದೆ. ಬೆಳೆ ನಷ್ಟ ಪರಿಹಾರನೂ ಕೂಡ ನಾವು ಮಧ್ಯವರ್ತಿಗಳನ್ನ ಅವಾಯ್ಡ್ ಮಾಡೋದಕ್ಕೆ DBT ಮುಖಾಂತರ ರೈತರ ಅಕೌಂಟ್ಗೆ ಕೂಡ ಪರಿಹಾರ ಆಲ್ರೆಡಿ ಜಮೆ ಆಗ್ತಿದೆ. ಈಗೆಲ್ಲ ರೈತ ಬಾಂಧವರಿಗೂ ನಾವು ಕೇಳ್ಕೊಳ್ಳೋದಿಷ್ಟೇ, ಈಗ ನಮ್ಮಲ್ಲಿ ಯಾವಾಗ ಹವಾಮಾನ ವೈಪರೀತ್ಯ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಸೊ ಹಾಗಾಗಿ ನಮ್ಮ ಇಲಾಖೆಯಿಂದ ಬೆಳೆ ವಿಮೆನ ಆದಷ್ಟು ನಾವು ಪ್ರಚಾರ ಮಾಡ್ತಾ ಇದೀವಿ. ಟೆಕ್ನಾಲಜಿ ಬಗ್ಗೆ ಜನರಿಗೆ ಅರಿವಿನ ಕೊರತೆ ಇದೆ ಅಂತ ಅನ್ಸುತ್ತಾ ಹೇಗೆ? ಈಗ ಹೊಸ ಟೆಕ್ನಾಲಜಿ ಬಂತು ಅಂದ್ರೆ ಪ್ರಾತ್ಯಕ್ಷಿಕೆ, ರೈತರ ಜಮೀನೆಲ್ಲ ನಾವು ಪ್ರಾತ್ಯಕ್ಷಿಕೆ ತಗೊಳ್ತಾ ಇದೀವಿ. ಮತ್ತೆ ತರಬೇತಿ, ನಮ್ಮಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ, ಅಲ್ಲಿ ತರಬೇತಿ ಕೊಡ್ತಾ ಇದೀವಿ. ಮತ್ತು IFS ಮಾಡೆಲ್, ಈಗ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂದ್ರೆ ಸಮಗ್ರ ಕೃಷಿ ಮಾಡಿದಂಥ ರೈತರು ಜಮೀನ್ಗೆ ನಾವೆಲ್ಲ ರೈತರನ್ನ ಕರ್ಕೊಂಡೋಗಿ ಅಧ್ಯಯನ ಪ್ರವಾಸ ಮಾಡಿಸುವಂಥದ್ದು, ಮತ್ತೆ ಕೃಷಿ ಮೇಳಕ್ಕೆ ಕಳಿಸ್ಕೊಡುವಂಥದ್ದು, ಈಗೆಲ್ಲ ಮಾಡಿ ಪಬ್ಲಿಸಿಟಿ ಕೊಟ್ಟು ರೈತರು ಆರ್ಥಿಕವಾಗಿ ಸದೃಢರಾಗಬೇಕು ಅನ್ನೋದನ್ನು ನಾವು ಪ್ರಚಾರ ಮಾಡ್ತೀವಿ. ಓಕೆ, ದಿವ್ಯ ಪ್ರಭು ಅವರೇ, ಒಂದಷ್ಟು ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಚಾಲೆಂಜಸ್ ಬಗ್ಗೆ ನೀವು ಹೇಳ್ತಾ ಇದ್ರಿ. ಈಗ ಬ್ಯಾಂಕ್ಗಳಿಗೆ ಅವರು ಇನ್ಶೂರೆನ್ಸ್ ಪೇ ಮಾಡಿರ್ತಾರೆ, ಬಟ್ ಬ್ಯಾಂಕ್ಗಳಿಗೆ ಪೇ ಮಾಡಿದಂತಹ ಸಂದರ್ಭದಲ್ಲಿ ಅವರು ಪ್ರೀಮಿಯಂಗಳನ್ನ ಕಂಪನಿಯವರಿಗೆ ಕಟ್ಟೋದಕ್ಕೆ ಆಗೋದಿಲ್ಲ, ಅಲ್ಲಿ ಅಡ್ಡಿ ಆತಂಕಗಳಿರುತ್ತೆ, ಅಥವಾ ಬೇರೆ ಏನಾದರೂ ವೈಪರೀತ್ಯಗಳಾದಾಗ ಸಿಗೋದಿಲ್ಲ. ಸಬ್ಸಿಡಿ ಅಂತ ಬಂದಾಗ ಸ್ಟೇಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ಗಳಿಂದ ಕೂಡ ಸರಿಯಾದ ಸಮಯಕ್ಕೆ ಬರುವುದಿಲ್ಲ. ಹೀಗೆ ಅನೇಕ ಚಾಲೆಂಜಸ್ ಇದೆ. ಅದನ್ನ ಮೆಟ್ಟಿ ನಿಲ್ಲುವಂತಹ ಪ್ರಯತ್ನಗಳನ್ನ ಹೇಗೆ ಮಾಡಬೇಕಾಗತ್ತೆ? ರೈತರಿಗೆ ಅದು ಇನ್ಫಾರ್ಮೇಶನ್ ಸರಿಯಾದ ಸಮಯದಲ್ಲಿ ಮಾಹಿತಿ ಸಿಗೋದಿಲ್ಲ. ಯಾರಿಗೆ ಸಿಗ್ತದೆ ಅದನ್ನು ಅವರು ಉಪಯೋಗ ಮಾಡ್ಕೊಳ್ತಾರೆ. ಸೊ ರೈತರಿಗೆ ನಮಗೆ ಫಸ್ಟ್ ನಾವು ಮಾಡಬೇಕಾಗಿರೋದು ಅವ್ರಿಗೆ ಸರಿಯಾದ ಮಾಹಿತಿಯನ್ನು, ಸರ್ಕಾರದ ಯೋಜನೆ, ಉದಾಹರಣೆಗೆ ಎಷ್ಟೋ ಯೋಜನೆಗಳು, ಪ್ರಮುಖವಾದ ಯೋಜನೆಗಳು ಇದಾವೆ, ಎಲ್ಲವನ್ನೂ ಬಗ್ಗೆ ಈಗ ಗೊತ್ತೇ ಇರೋದಿಲ್ಲ. ಅವರಿಗೆ ಇನ್ಶೂರೆನ್ಸ್ ಮಾಡಿದಾಗ ನಾನು ಆಗ್ಲೇ ಹೇಳ್ತಾ ಇದ್ದೆ, ಅದು ಕಟ್ಟೋದಿಲ್ಲ, ಅವ್ರಿಗೆ ಆ ಬೇಕಾದ ಸಮಯದಲ್ಲಿ ಅವ್ರಿಗೆ ಸಿಗೋದಿಲ್ಲ ಇನ್ಶೂರೆನ್ಸ್. ಲೋನ್ ಅಂತ ಮಾಡಿದಾಗ ಬ್ಯಾಂಕ್ಗಳ ಕಿರಿಕಿರಿಗಳು ಜಾಸ್ತಿ ಆಗಿರುತ್ತೆ, ಅಥವಾ ಅದನ್ನು ಮರುಪಾವತಿ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಗುತ್ತೆ. ರೈತರ ಹತ್ರ ಇದರ ಬಗ್ಗೆ ಮಾಹಿತಿಯನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ನಾವು ಪಬ್ಲಿಸಿಟಿ ಮಾಡಬೇಕು. IEC ಆಕ್ಟಿವಿಟಿಗಳಿಗೆ ನಾವು ಮಾಡಬೇಕು. ಬೆಳೆ ವಿಮೆ ಸಂಬಂಧಪಟ್ಟದಂತೆ ನಾವು ಒಂದು ವಾಹಿನಿಯನ್ನು ಕೂಡ ನಾವು ತಂದಿದ್ದೀವಿ. ಅಂದರೆ ಅದು ಒಂದೊಂದು ಗ್ರಾಮಕ್ಕೆ ಕೂಡ ಹೋಗಿ ಮನೆ ಮನೆಗೆ ಇರುವ ರೈತರಿಗೆ ಒಂದು ಪ್ಯಾಂಪ್ಲೆಟ್ಸ್ ಎಲ್ಲ ಕೂಡ ಹಂಚಿ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಅದನ್ನು ಈ ಥರ ಒಂದು ವಿಮೆದಿಂದ ಏನು ನಿಮಗೆ ಸಿಗ್ತದೆ, ಹೆಂಗೆ ಅದನ್ನು ಮಾಡ್ಬೋದು, ಅದನ್ನು ಸಿಂಪ್ಲಿಫೈ ಮಾಡುವಷ್ಟು ವ್ಯವಸ್ಥೆಯನ್ನು ನಮ್ಮ ಅಗ್ರಿಕಲ್ಚರ್ ಇಲಾಖೆಯಿಂದ ನಾವು ಅದನ್ನು ಮಾಡಿಸಿದ್ದೀವಿ. ಅದೇ ಥರ ನಾವು ಲೋನ್ ಮೇಳಗಳು, ಎಲ್ಲ ಬ್ಯಾಂಕ್ಗಳನ್ನು ಕರೆದು ನಾವು ಲೋನ್ಗಳು ಅವ್ರಿಗೆ ಏನು ಅವಶ್ಯಕತೆ ಇದೆ, ಒಂದು ಶಾರ್ಟ್ ಟರ್ಮ್ ಲೋನೋ, ಮೀಡಿಯಂ ಟರ್ಮ್ ಲೋನೋ, ಲಾಂಗ್ ಟರ್ಮ್ ಲೋನೋ ಅವ್ರಿಗೆ ಬೆಳೆಗೆ ತಕ್ಕಂತೆ ಅವ್ರಿಗೆ ಬೇಕಾಗ್ತದೆ. ಅದು ಅಲ್ಲದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಇರ್ತದೆ. ಅದು ಕೆಲವೊಂದು ರೈತರು ಯಾರು ಲೋನ್ ತಗೊಂಡಿದ್ದಾರೆ ಅವರು ಅದನ್ನು ಸವಲತ್ತುಗಳನ್ನು ಪಡೆದಿರ್ತಾರೆ, ಕೆಲವೊಂದು ರೈತರಿಗೆ ಅದರ ಬಗ್ಗೆ ಮಾಹಿತಿ ಇರುವುದಿಲ್ಲ. ಸೊ ಇದೆಲ್ಲ ಕೂಡ ನಾವು ಒಂದು ಸಮಗ್ರವಾಗಿ ಅವ್ರಿಗೆ ಅವೇರ್ನೆಸ್ ಕ್ರಿಯೇಷನ್ ಪ್ರೋಗ್ರಾಮ್ ಅನ್ನು ಹೆಂಗೆ ನಾವು ಈ ತರ ಮಾಡ್ತಾ ಇದೀವಿ, ಒಂದು ಕ್ಯಾಂಪೈನ್ ಟೈಪ್, ಅದನ್ನು ನಾವು ಕೃಷಿ ಇಲಾಖೆ ಮತ್ತೆ ತೋಟಗಾರಿಕೆ ಮತ್ತೆ ಇದರ ಇಲಾಖೆಗಳ ಜೊತೆಗೆ ನಾವು ಮಾಡೋದಕ್ಕೆ ಕೂಡ ಪ್ರಯತ್ನ ಒಂದು ಸತತವಾಗಿ ಮಾಡ್ತಾ ಇದೀವಿ. ನಾನು ಕೂಡ ಡಿಸ್ಟ್ರಿಕ್ಟ್ ಲೀಡ್ ಬ್ಯಾಂಕ್ ಕಮಿಟಿಗೆ ಒಂದು ಚೇರ್ಮನ್
ಚೇರ್ಮನ್ ಆಗಿದ್ದೀನಿ. ಸೊ ಎವ್ರಿ 3 months ಅದರಲ್ಲಿ ಕೂಡ ರೈತರದು ಏನು ಸಮಸ್ಯೆ ಇದೆ, ಪ್ರಯಾರಿಟಿ ಸೆಕ್ಟರಲ್ಲಿ ಅವ್ರಿಗೆ 40% ಲೋನ್ ಕೊಡಬೇಕು ಅಂತ ಇರ್ತದೆ, ಅದೆಲ್ಲ ಕೂಡ ಕೊಡ್ತಾ ಇದ್ದಾರಾ, ಅಲ್ಲಿ ಏನು ಸಮಸ್ಯೆ ಇದ್ರೆ ಯಾಕೆ ಆ ರೈತರಿಗೆ ಒಂದು ಡಾಕ್ಯುಮೆಂಟೇಶನ್ ಪ್ರಾಬ್ಲಮ್, ಅದು ಹೆಂಗೆ ಸಾರ್ಟ್ ಔಟ್ ಮಾಡೋದು ಎಂಬುದು ಕುರಿತು ಬ್ಯಾಂಕರ್ಸು ಮತ್ತೆ ರೈತರಿಗೆ ನಾವು ಸಮನ್ವಯ ಮಾಡಿದ್ರೆ ಈ ಪ್ರಶ್ನೆ ಈ ಪ್ರಾಬ್ಲಮ್ ಎಲ್ಲ ಕೂಡ ಕಡಿಮೆ ಮಾಡುತ್ತೆ ಅಂತ ಹೇಳಿ. 80% plus of the rural population and farmers have a bank account today. But the challenge is that the transaction activity on those accounts is not very high. The rural economy still runs on cash, which creates the inherent problem in terms of how do the banks underwrite some of these customers based on the data, because that data trail does not exist. So I think the banks really need to focus on digitizing the rural ecosystem. The starting point for that is by digitizing the farmer income. When a farmer sells his produce digitally to the end buyers on a platform, that income can be transferred directly to the bank accounts or to cards. The technology that needs to be deployed in terms of some of the the debit cards or the cards that the farmers are carrying should be enabled for rural usage, offline usage. So the technology needs to be customized. And once the banks are able to build local acceptance within the rural communities for these digital payments, they can then leverage a lot of this data to build customized, templatized, unsecured products for the farmers. ಇನ್ನು ಮಾಲತಿ ಅವರು ಈಗಾಗಲೇ ಹೇಳಿದಾಗೆ ಒಂದು ರೀತಿಯಲ್ಲಿ ತಂತ್ರಜ್ಞಾನದ ಯೂಸ್ ಆಗ್ತಾ ಇಲ್ಲ. ಈಗ ನಾವು ಏನೇ ನೋಡಿದ್ರು ರೈತರು ಬರೀ ಕ್ಯಾಶ್ ಅಲ್ಲೇ ಇರ್ತಾರೆ ಅಂತ ಹೇಳಿ, ಹೇಗೆ ರೈತರಿಗೆ ಮಾಹಿತಿ ಕೊಡುವಂತಹ ಪ್ರಯತ್ನಗಳಾಗುತ್ತೆ? ನಮ್ಮ ಇಲಾಖೆನಲ್ಲೂ ಕೂಡ ಎಲ್ಲ ಡಿಜಿಟೈಸೇಷನ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಈಗಾಗಲೇ 3 years ಇಂದನೂ ನಾವು PM ಕಿಸಾನ್ ಸನ್ಮಾನ್ ಯೋಜನೆ ಅಂತ ಎಲ್ಲ ರೈತರ ಅಕೌಂಟ್ಗೆ ನೇರವಾಗಿ ಜಮೆ ಆಗಿದೆ. ಟೋಟಲ್ 6,000 ಪರ್ ಇಯರ್ ಸೆಂಟ್ರಲ್ ಗೌರ್ಮೆಂಟಿಂದ, 4,000 ಪರ್ ಇಯರ್ ಸ್ಟೇಟ್ ಗೌರ್ಮೆಂಟಿಂದ. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಮಧ್ಯವರ್ತಿಗಳ ಅವಳಿನ ತಪ್ಪಿಸೋದಕ್ಕೆ ಇದು ಡಿಜಿಟೈಸೇಷನ್ ನಮ್ಮಲ್ಲೂ ಆಗಿದೆ. ಮತ್ತು ಈಗ ಆಹಾರ ಕಿರು ಉದ್ಯಮಿಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 500 ಆಲೆಮನೆಗಳಿದೆ. ಅದನ್ನ ಉತ್ತೇಜನ ಮಾಡೋದಕ್ಕೋಸ್ಕರ ನಮ್ಮ ಆತ್ಮನಿರ್ಭರ್ ಯೋಜನೆಯಲ್ಲಿ ಲೋನ್ ಫೆಸಿಲಿಟೀಸ್ ಕೂಡ ಇರುವಂಥದ್ದು. ಮಾಸ್ಟರ್ ಕಾರ್ಡ್ ಪ್ರೆಸೆನ್ಸ್ ಟ್ರಾನ್ಸ್ಫಾರ್ಮಿಂಗ್ ರೂರಲ್ ಇಂಡಿಯಾ ಆತ್ಮನಿರ್ಭರ್ ಕಿಸಾನ್. ಈ ಕಾರ್ಯಕ್ರಮದಲ್ಲಿ ರೈತರು ಯಾವ ರೀತಿಯಾಗಿ ಹಣಕಾಸಿನ ವ್ಯವಸ್ಥೆಗಳನ್ನ ಪಡ್ಕೊಳ್ಬೇಕು, ಹಾಗೆಯೇ ಯಾವ ರೀತಿಯ ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು 3 ಗಣ್ಯರ ಜೊತೆ ಮಾತನಾಡ್ತಾ ಇದ್ವಿ. ಅದನ್ನ ಮುಂದುವರಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ. Transforming Rural India, Atmanirbhar Kisan, brought to you by Mastercard. ಬ್ರೇಕ್ ಆದ್ಮೇಲೆ ಮಾಸ್ಟರ್ ಕಾರ್ಡ್ ಪ್ರೆಸೆನ್ಸ್ ಟ್ರಾನ್ಸ್ಫಾರ್ಮಿಂಗ್ ರೂರಲ್ ಇಂಡಿಯಾ ಆತ್ಮನಿರ್ಭರ್ ಕಿಸಾನ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮ್ಮೆಲ್ಲರಿಗೂ. ದಿವ್ಯಾ ಅವರೇ, ಕೃಷಿ ಉತ್ಪಾದನೆ ಹಾಗೂ ಕೃಷಿ ಸಾಲ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ, ಸೊ ರೈತರು ಮತ್ತು ಬ್ಯಾಂಕ್ ಇಬ್ಬರಿಗೂ ಕೂಡ ಪ್ರಾಬ್ಲಮ್ ಇರುತ್ತೆ. ರೈತರು ಸಾಲ ತೆಗೆದುಕೊಳ್ಳುವಾಗ ಮನ್ನಾ ಆಗ್ಲಿ ಅಂತ ಕಾಯುವವರು ಕೂಡ ಇರೋದನ್ನ ನಾವು ನೋಡ್ತೀವಿ. ಅದ್ರಿಗೆ ಕಷ್ಟ ಆಗತ್ತೆ ಅನ್ನುವ ಕಾರಣಕ್ಕಾಗಿ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯ ಪರಿಸರವನ್ನ ನಿರ್ಮಾಣ ಮಾಡಬೇಕಾಗತ್ತೆ ಎರಡೂ ಕಡೆಯಿಂದ ಅಂತ ಹಿಂದೆ ನಾವು ನೋಡೋದಕ್ಕಿಂತ ಈಗ ಸಾಕಷ್ಟು ಪ್ರೊಸೀಜರ್ಸ್ ಎಲ್ಲ ಸಿಂಪ್ಲಿಫೈ ಆಗಿದೆ. ಎಲ್ಲಾ ಇಲಾಖೆ ಕೂಡ ಸಮನ್ವಯ ಸಾಧಿಸಿದ್ರೆ ಈಗ ಎಲ್ಲ ಇನ್ಪುಟ್ಸು ಪ್ರಾಪರ್ ಆಗಿ ತಗೊಂಡು ಇನ್ಕಮ್ ಹೆಚ್ಚಿಗೆ ಆಗಿದಾಗ ರೈತರು ಕೂಡ ಆಟೋಮೆಟಿಕ್ ಆಗಿ ಅದನ್ನು ವಾಪಸ್ ಸಾಲವನ್ನು ಬ್ಯಾಂಕಿಗೆ ಕಟ್ತಾರೆ. ಕೆಲವೊಂದು ಕಡೆ ನಾವು ಲೋನ್ ತಗೊಂಡಿದ್ದಾಗ ಪ್ರೊಡಕ್ಟಿವ್ ಯೂಸಿಗೆ ತಗೊಂಡಿದ್ದಾಗ ಅದನ್ನು ವಾಪಸ್ ಕಟ್ಟೋದಕ್ಕೆ ಪ್ರಾಬ್ಲಮ್ ಇರಲ್ಲ. ಅದು ಅನ್ಪ್ರೊಡಕ್ಟಿವ್ ಆಗಿ ಬೇರೆ ಬೇರೆ ತರ ಯೂಸೇಜ್ ಆಗಿದ್ದಾಗ ಅದನ್ನು ವಾಪಸ್ ಕಟ್ಟೋದ್ರಲ್ಲಿ ಸಮಸ್ಯೆಗಳು ಬರಬಹುದು. ಸೊ ಹಾಗಾಗಿ ಎರಡು ಕಡೆನೂ ಕೂಡ ನಾವು ಸರಿಯಾದ ರೀತಿಯಲ್ಲಿ ನಾವು ಕ್ರಮ ವಹಿಸಿದ್ರೆ ಇದು ಈ ಒಂದು ಸೈಕಲ್ ಅನ್ನು ಕಂಟಿನ್ಯೂಸ್ ಆಗಿ ಹೋಗುತ್ತದೆ. ಇನ್ನು ಹಿಮಾಂಶು, ಟೆಕ್ನಾಲಜಿಯ ಅಭಿವೃದ್ಧಿ ಮತ್ತು ಯೂಸೇಜ್ ಬಹಳ ಜಾಸ್ತಿ ಇದೆ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳಿ. ಸೊ ಅಗಾಧವಾಗಿ ಬೆಳೀತಾ ಇರುವಂತಹ ಡೇಟಾ ಬೇಸ್ಗಳನ್ನ ನಾವು ಅಂಕಿ ಅಂಶಗಳನ್ನ ಇಟ್ಕೊಂಡು ನೋಡೋದಾದ್ರೆ ಸೆಕ್ಯೂರಿಟಿ ಹೇಗೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. Today in rural India, data does not exist, which is what I was speaking about earlier. If we look at how banks provide credit, they look at a customer's income and their expenses, which is credit underwriting 101. While big data will take time, given the kind of scale we have in our country to drive widespread adoption. So we have to start manually, where we should be able to capture the farmer's income and expenses. ರೈತರು ಈಗ ಸಾಕಷ್ಟು ಬೆಳೆ ವಿಮೆಗಳನ್ನು ತೆಗೆದುಕೊಳ್ತಾರೆ ಅಥವಾ ಒಂದಷ್ಟು ಯೋಜನೆಗಳನ್ನು ತೆಗೆದುಕೊಳ್ತಾರೆ. ಆ ಯೋಜನೆ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಸೊ ಆ ಮಾಹಿತಿಯನ್ನು ತಿಳಿಸುವಂತಹ ಪ್ರಯತ್ನಗಳು ಗ್ರಾಮ ಪಂಚಾಯತಿಂದನೇ ನಡೀತಾ ಇದೆಯಾ ಹೇಗೆ ಅಂತ ಹೇಳಿ? ಕೃಷಿ ಮತ್ತು ಕೃಷಿಯೇತರ ಇಲಾಖೆ ಆಗ್ಬೋದು ಅಥವಾ ಬೇರೆ ಇಲಾಖೆ ಯೋಜನೆಗಳನ್ನ ನಾವು ಯಾವುದೇ ಆದರೂ ಫಸ್ಟ್ ಗ್ರಾಮ ಸಭೆನಲ್ಲಿ ಮಂಡಿಸ್ತೀವಿ. ಅಲ್ಲಿ ರೈತ ಬಾಂಧವರಿಗೆ ಕೂಡ ನಾವು ಮಾಹಿತಿ ಕೊಡ್ತೀವಿ. ಅದೇ ರೀತಿ ಪ್ರತಿ ಹಳ್ಳಿಗಳಿಗೆ ನಾವು ಯಾವ್ದಾದ್ರು ಒಂದು ಬೆಳೆ ವಿಮೆ ಇರ್ಬೋದು ಅಥವಾ ಇನ್ಯಾವುದೇ ಯೋಜನೆಗಳಿದ್ರು ಆಟೋ ಪ್ರಚಾರ ಮತ್ತು ಅದೇ ರೀತಿ ಡೈರಿಗಳ ಹತ್ರ
ಮತ್ತು ಇತರೆ ನಮ್ಮ ಹಳ್ಳಿಗಳಲ್ಲಿ ಹಳ್ಳಿಕಟ್ಟೆ ಇರ್ಬೋದು, ಅಲ್ಲೆಲ್ಲ ಜನಗಳು ಸೇರೋದ್ರಿಂದ ನಾವು ಇಂಥ ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ರೈತರಿಗೆ ಪಾಂಪ್ಲೆಟ್ಸ್ ಕೊಟ್ಟು ಹೇಳುವಂಥದ್ದು ಆ ಥರ ಎಲ್ಲ ಪ್ರಚಾರ ಮಾಡ್ತಾ ಇದ್ದೀವಿ. ಒಂದಷ್ಟು ವೆಬ್ಸೈಟ್ಗಳ ಮೂಲಕ ಮಾಹಿತಿಯನ್ನು ರೈತರಿಗೆ ಕೊಡಬೇಕು ಅನ್ನುವಂತಹ ಯೋಚನೆಗಳಿದೆಯಾ? ಆ ಪೋರ್ಟಲ್ಗಳ ಮೂಲಕ ಬ್ಯಾಂಕ್ಗಳ ಸೆಕ್ಟರ್ಗಳನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಪ್ರಯತ್ನಗಳೇನಾದರೂ ಆಗಿದೆಯಾ ಸ್ಥಳೀಯ ಸರ್ಕಾರದ ಮಟ್ಟದಲ್ಲಿ ನಾವು ನೋಡೋದಾದ್ರೆ? ಆಲ್ಮೋಸ್ಟ್ ಈಗ ಎಲ್ಲ ಕೂಡ ಆನ್ಲೈನ್ ಆಗಿದೆ. ನಾವು ಹ್ಯೂಮರಸ್ ಆಗಿ ಹೇಳ್ಬೇಕಾದ್ರೆ ವೈಫ್ ಇಲ್ಲದೆ ಜೀವನ ಮಾಡಬಹುದು, ಆದ್ರೆ ವೈಫೈ ಇಲ್ಲದೆ ಆಗಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಆ ತರ ಈಗ ಎಲ್ಲ ಕೂಡ ಎಲ್ಲರ ಹತ್ರ ಮೊಬೈಲ್ ಇದೆ, ಎಲ್ಲರ ಹತ್ರನೂ ಇಂಟರ್ನೆಟ್ ಫೆಸಿಲಿಟಿ ಇದೆ. ಈಗ ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಕೂಡ ನಾವು ಹೋಗಿದ್ರೆ ಪೇಟಿಎಂ ಮುಖಾಂತರ ನಾವು ತರಕಾರಿಯನ್ನು ತಗೋಬಹುದು. ಆ ರೀತಿಯಲ್ಲಿ ನಾವು ಇವತ್ತು ಬೆಳವಣಿಗೆ ಮಾಡಿರೋದು ತುಂಬಾ ಸಂತೋಷವಾದ ಒಂದು ವಿಷಯ. ರೈತರು ಅದರ ಬಳಕೆ ಮಾಡ್ತಾ ಇದ್ದಾರೆ, ಬಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನು ಎಲ್ಲಾ ರೀತಿಯಲ್ಲಿನೂ ಕೂಡ ಉಪಯೋಗ ಮಾಡಿಕೊಂಡ್ರೆ ಇನ್ನು ರೈತರಿಗೆ ಒಂದಷ್ಟು ಕಡೆ ಆತಂಕ ಇದೆ. ಈ ರೀತಿಯಂತ ಟೆಕ್ನಾಲಜಿ ಬಳಸ್ಕೊಂಡು ಮುಂದೆ ಏನಾಗುತ್ತೋ ಏನೋ, ಅದರಿಂದ ಬೇರೆ ಏನಾದರೂ ಸಮಸ್ಯೆಗಳಾಗುತ್ತೋ ಅಂತ ಅದನ್ನ ತಿಳಿಯಪಡಿಸುವಂತಹ ಕೆಲಸಗಳಾಗಿದೆಯಾ? ಈಗ ಎಲ್ಲ ಸರ್ಕಾರದ ಸವಲತ್ತುಗಳನ್ನು ಕೂಡ DBT ಅಂತ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ನಾವು ಹೇಳ್ತೀವಿ, ಅವರ ಅಕೌಂಟ್ ಅಲ್ಲಿನೇ ಹೋಗ್ತದೆ. ನರೇಗಾ ಯೋಜನೆಗಳಿಗೆ ಕೂಡ ಕೆಲವೊಂದು ಸವಲತ್ತುಗಳನ್ನು ನಾವು ಕೊಡ್ತಾ ಇದೀವಿ ರೈತರಿಗೆ. ಅವರ ಕೂಲಿ ಹಣ ಇರ್ಬೋದು, ಮೆಟೀರಿಯಲ್ ಹಣ ಇರ್ಬೋದು, ಅದು ಕೂಡ ನಾವು ಡೈರೆಕ್ಟ್ ಆಗಿ ಅವ್ರ ಖಾತೆಗೆ ನಾವು ಕೊಡ್ತಾ ಇದೀವಿ. ಈ ಕಾರಣದಿಂದ ಏನಾಗ್ತದೆ ಅಂದ್ರೆ ಅವ್ರಿಗೆ ಅಕೌಂಟ್ ಅನ್ನು ಬಳಸುವುದು, ಕಾರ್ಡ್ಗಳನ್ನು ಬಳಸುವುದು, ಡೆಬಿಟ್ ಕಾರ್ಡ್ಗಳು ಮತ್ತೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳು ಇದೆಲ್ಲ ಕೂಡ ಬಳಸುವುದು ಈಗ ಡಿಜಿಟಲೀಕರಣಕ್ಕೆ ಅವರು ಇಂಟ್ರೊಡ್ಯೂಸ್ ಆಲ್ರೆಡಿ ಆಗಿದ್ದಾರೆ. ಈಗ ಅವರದು ಸ್ಟೇಟ್ಮೆಂಟ್ಗಳು ಅವ್ರದ್ದು ಎಲ್ಲ ಕೂಡ ನಾವು ಬ್ಯಾಂಕ್ಗೆ ಕೇಳಿದಾಗ ಅದು ಕೂಡ ಅವರು ಅನಲೈಸ್ ಮಾಡೋದಕ್ಕೆ ಕೂಡ ಅದು ಹೆಲ್ಪ್ ಆಗುತ್ತೆ. ಈಗ ನ್ಯಾಷನಲ್ ಕ್ರಾಪ್ ಲೋನಿಂಗ್ ಪೋರ್ಟಲ್ಗಳ ತರ ಏನಾದರೂ ಆ ತರ ಆದ್ರೆ ಅದರಿಂದಾಗಿ ಸರ್ಕಾರ ಮತ್ತು ಬ್ಯಾಂಕ್ಗಳಾಗಿರ್ಬೋದು ಅಥವಾ ಮತ್ತಿತರ ಸಂಸ್ಥೆಗಳ ಹತ್ತಿರ ಇರುವಂತಹ ಡೇಟಾ ಬೇಸ್ಗಳನ್ನ ಯಾರ್ಯಾರು ಪಡ್ಕೊಳ್ಬಹುದು, ಯಾರ್ಯಾರು ಅದರ ನಿರ್ವಹಣೆ ಹೇಗಾಗುತ್ತೆ ಅಂತ ಹೇಳಿ ಪೋರ್ಟಲ್ಗಳಲ್ಲಿ ನೀವು ಹೇಳಿದ ತರ ಎಲ್ಲಾರ್ದು ಮಾಹಿತಿಯನ್ನು ಕೂಡ ಇರ್ತದೆ. ಫಾರ್ ಎಕ್ಸಾಂಪಲ್ ಈಗ ಆತ್ಮನಿರ್ಭರ್ ಕಿಸಾನ್ ಅಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರಾಸೆಸಿಂಗ್ ಎಂಟರ್ಪ್ರೈಸಸ್ ಸ್ಕೀಮ್ ಅಂತ ಈಗ ಹೊಸದಾಗಿ ಒಂದು ಸ್ಕೀಮ್ ಅನ್ನು ಬಂದಿದೆ. ಅದರಲ್ಲಿ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ನಾವು ಬೆಲ್ಲವನ್ನು ಮಂಡ್ಯ ಜಿಲ್ಲೆಯಲ್ಲಿ ತಗೊಂಡಿದ್ದೀವಿ. ಇದರಲ್ಲಿ ರೈತರು ಏನ್ ಮಾಡಬೇಕಾದ್ರೆ ಆ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡಬೇಕು, ಅವ್ರದ್ದು ಏನೇನೆಲ್ಲ ಅವ್ರಿಗೆ ದಾಖಲೆ ಬೇಕು ಇದೆಲ್ಲ ಕೂಡ ಪೋರ್ಟಲ್ ಇಂದಾನೆ ಅವ್ರು ಆಕ್ಸೆಸ್ ಮಾಡಿ ಸಬ್ಮಿಟ್ ಮಾಡುವಂತದ್ದು. ಈಗಾಗಲೇ ಸುಮಾರು 69 ರೈತರು ನಮ್ಮ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಇದನ್ನು ಸತತವಾಗಿ ಆ ರೀತಿಯ ಸೌಲಭ್ಯ ಇದೆಯಾ ರೈತರ ಹತ್ರ ಅಂತ ಹೇಳಿ ಆ ಪೋರ್ಟಲ್ಗಳನ್ನು ಯೂಸ್ ಮಾಡಿಕೊಳ್ಳುವಂತಹ ಸೌಲಭ್ಯಗಳು, ಅದಕ್ಕೆ ಬೇಕಾದಂತಹ ಮಾಹಿತಿಗಳನ್ನು ನಾವು ನೀಡಬೇಕಾಗುತ್ತೆ. ನಾವು ಅದನ್ನು ರೈತ ಸಂಪರ್ಕ ಕೇಂದ್ರದಿಂದ ಮಾಡ್ತಾ ಇದೀವಿ. KVK ಅಂತ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ನಾವು ಏನೇನೆಲ್ಲ ಸವಲತ್ತು ಪಡೆಯಬಹುದು ಎಂಬುದು ಕುರಿತು ಕೂಡ ಸತತವಾಗಿ ರೈತರಿಗೆ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀಡುತ್ತಾ ಇದೀವಿ. ನಾವು ಈಗ ಗ್ರಾಮ ಪಂಚಾಯತ್ ಇರುವ ಲೈಬ್ರರಿಗಳಲ್ಲಿ ಡಿಜಿಟಲ್ ಗ್ರಂಥಾಲಯವಾಗಿ ಎಲ್ಲಾ ಗ್ರಾಮ ಪಂಚಾಯತ್ ಮಾಡ್ತಾ ಇದೀವಿ. ಹಿಮಾಂಶು, ಫೈನಲಿ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ಹೌ ಸಕ್ಸಸ್ಫುಲ್ ವುಡ್ ಬಿ ದ ಅಗ್ರಿ ಫಿನ್ಟೆಕ್ ಇಸ್ ಎನಾಬಲಿಂಗ್ ಕ್ರೆಡಿಟ್ ಫಾರ್ ಫಾರ್ಮರ್ಸ್ ಇನ್ ಇಂಡಿಯಾ ಅಂತ ಹೇಳಿ, ಹಾಗೇನೆ ಹೌ ಆರ್ ದ ಬ್ಯಾಂಕ್ಸ್ ಏಮಿಂಗ್ ಟು compete with them? Banks cannot compete with agritechs. The agritechs cannot compete with banks. They need to work together to make this successful and scale, because they are both of them bringing two different and individual components to make this successful. I mean, the challenge that agritechs, that the banks today face is the fact that they don't have the kind of risk appetite which an agritech can bring in, or the technology that an agritech can bring. Banks need to bring in their BC networks who have a last mile connect, have a trusted relationship with the farmers, and at the same time the agritechs can bring in qualified digital agri agents who can handhold the farmers in terms of transacting through digital platforms. So this cannot work on an individual basis. So I think there is a big need to create a digital ecosystem, right? I mean, today there are multiple point solutions which are enabling different kinds of services, which are creating pockets of data, but there is no single platform which can connect farmers and FPOs and buyers and input providers and lenders and the government together on a single platform. Which runs in a commercially sustainable basis and which creates equitable value exchange for all the stakeholders. And that is where the government and the private sector need to work together to create such a platform which runs on rural aligned technology. ರೈತರಿಗೆ ಈ ಯೋಜನೆಗಳನ್ನ ಹೇಗೆ ತಂತ್ರಜ್ಞಾನದ ಮೂಲಕ ಹಾಗೆ ಹಣಕಾಸಿನ ಮೂಲಕ ಸ್ವಾವಲಂಬಿಗಳನ್ನಾಗಿ ಮಾಡಬಹುದು ಅಂತ ಹೇಳಿ ಫೈನಲ್ ವರ್ಡ್ಸ್. ಕ್ರಾಪ್ ಸರ್ವೆ ಡೇಟಾ ಬೇಸ್ ಅಂತ ಇದೆ. ಬೆಳೆ ನಷ್ಟ, ಬೆಳೆ ವಿಮೆ ಬಗ್ಗೆ ಎಲ್ಲ ಮಾತಾಡಿದ್ವಿ. ಅದೆಲ್ಲ ಕ್ರಾಪ್ ಸರ್ವೆ ಇದಕ್ಕೆ ಲಿಂಕ್ ಆಗಿರುತ್ತೆ. ಎಲ್ಲಾ ಇಲಾಖೆಯಿಂದಲೂ ಏನೇನು ಬೆನಿಫಿಟ್ ಸಿಗುತ್ತೆ ಅದನ್ನೆಲ್ಲ ನಮ್ಮ ರೈತ ಬಾಂಧವರು ನಾವು ಒಂದೇ ಬೆಳೆಗೆ ಸೀಮಿತವಾಗದೆ ಸಮಗ್ರ ಕೃಷಿ ಮಾಡಬೇಕು, ನಾವು ಆರ್ಥಿಕವಾಗಿ ಸದೃಢರಾಗಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ವಿಮೆಯ ವಿಚಾರಕ್ಕೆ ಸಂಬಂಧಪಟ್ಟ ಒಂದೇ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ಸೊ ಯಾವುದೇ ರೀತಿ ಅಡ್ಡಿ ಆತಂಕಗಳು ಆಗದ
ಹಾಗೆ ರೈತರಿಗೆ ಅದನ್ನು ನೀಡುವಂತಹ ಪ್ರಯತ್ನಗಳು ಹೇಗಾಗಬೇಕಾಗುತ್ತೆ ಅನ್ನೋದು ಪ್ರೈವೇಟ್ ಸೆಕ್ಟರ್ಗಳನ್ನು ಇಲ್ಲಿ ಯೂಸ್ ಮಾಡಬಹುದಾ ಹೇಗೆ? ಸರ್ಕಾರದ ಮಟ್ಟದಲ್ಲಿನೇ ಹಲವಾರು ಯೋಜನೆಗಳನ್ನು PPP ಅಂದರೆ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಲ್ಲಿ ನಾವು ಮಾಡ್ತಾ ಇದೀವಿ. ಓಕೆ, ಆ ಥರ ಇದರಲ್ಲಿ ಕೂಡ ನಾವು ಬರಬೇಕು ಅಂದರೆ ಇದಕ್ಕೆ ನಾವು ಬೇಕಾದರೆ ಒಂದು ಸದೃಢವಾದ ಒಂದು ಡೇಟಾಬೇಸ್ ಬೇಕು. ಸಪ್ಲೈ ಚೈನಿಂದ ಹಿಡಿದು ಕ್ರೆಡಿಟಿಂದ ಹಿಡಿದು ಮತ್ತು ಮಾರ್ಕೆಟಿಂಗ್, ಪೋಸ್ಟ್ ಹಾರ್ವೆಸ್ಟಿಂಗ್ ಇದೆಲ್ಲ ಕೂಡ ಒಂದೇ ಕಡೆ ನಮಗೆ ಒಂದು ಪ್ಲಾಟ್ಫಾರ್ಮ್ ಆಗಿ ಇದ್ದರೆ ಇನ್ನೂ ಜಾಸ್ತಿ ಜನ ಈ ಒಂದು ಇನ್ಫ್ರಾಸ್ಟ್ರಕ್ಚರಲ್ಲಿ ನಮಗೆ ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ ಮಾಡಿದರೆ ಅದು ರೈತರಿಗೆ ತುಂಬ ಅನುಕೂಲ ಆಗ್ತದೆ. ಪಬ್ಲಿಕ್ ಸೆಕ್ಟರ್ ಮತ್ತು ಪ್ರೈವೇಟ್ ಸೆಕ್ಟರ್ ಎರಡೂ ಕೂಡ ಮಿಳಿತ ಆದಂತಹ ಸಂದರ್ಭದಲ್ಲಿ ಇದರ ಉಪಯೋಗವನ್ನು ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ರೈತರು ಸ್ವಾವಲಂಬಿಗಳಾಗಲಿ ಅನ್ನೋದು ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಅತಿಥಿಗಳಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್ ಮೂವರಿಗೂ ಕೂಡ. ಆಧುನಿಕ ತಂತ್ರಜ್ಞಾನವನ್ನ ಮತ್ತು ಹಣಕಾಸಿನ ವಿಚಾರವನ್ನ ಇಟ್ಕೊಂಡು ನಾವು ರೈತರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು ಅನ್ನೋದನ್ನ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ಅಷ್ಟೇ. ಇದು ಮಾಸ್ಟರ್ ಕಾರ್ಡ್ ಪ್ರೆಸೆನ್ಸ್ ಟ್ರಾನ್ಸ್ಫಾರ್ಮಿಂಗ್ ರೂರಲ್ ಇಂಡಿಯಾ ಆತ್ಮನಿರ್ಭರ್ ಕಿಸಾನ್ ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. Transforming Rural India, Atmanirbhar Kisan, brought to you by Mastercard.